ಏನ್ ಬಿಡಿಸಬೇಕು? ಪೂರ್ಣಾಂಕಗಳನ್ನ ಏನ್ ಮಾಡ್ಕೋಬೇಕು? ವಿಷಮ ಭಿನ್ನ ರಾಶಿಗೆ ಬರ್ಕೋಬೇಕು. ಹಾಗಾದ್ರೆ ಫಸ್ಟ್ ವಿಷಮ ಭಿನ್ನ ರಾಶಿ ಬರ್ಕೋಬೇಕಾದ್ರೆ ಬ್ರಾಕೆಟ್ ಐತಲ್ಲ, ಬ್ರಾಕೆಟ್ 3 5 15 3 45 ಪ್ಲಸ್ 2 47 ಡಿವೈಡೆಡ್ ಬೈ 3 ಪ್ಲಸ್ 33 3 90 1 ಡಿವೈಡೆಡ್ ಬೈ 3 ಬ್ರಾಕೆಟ್ ಕ್ಲೋಸ್. ನೆಕ್ಸ್ಟ್ ಪ್ಲಸ್ ಗೆ ಪ್ಲಸ್ 18 ನಕಲೆ 72 ಪ್ಲಸ್ 3 75 ಬೈ 4 ಪ್ಲಸ್ 15 7 ಇಂಟು ಆಯ್ತಾ. ಓಕೆ 15 7 105 ಪ್ಲಸ್ 3 108 ಬೈ 15. ಓಕೆನಾ? ಇವಾಗ ನೆಕ್ಸ್ಟ್ ಮತ್ತೇನು ಮುಂದಿನ ಸ್ಟೆಪ್ ಬ್ರಾಕೆಟ್ ಇರೋದನ್ನ ಬಿಡಿಸಬೇಕು. ಓಕೆ, ಬ್ರಾಕೆಟ್ ಇರೋದಲ್ಲಿ ಬಿಡಿಸಬೇಕಾದ್ರೆ ಲಸ ಏನಾಯ್ತು? 3. ಹಾಗಾದ್ರೆ 40 ಒಂದಲ್ಲೇ 3 ನೆಕ್ಸ್ಟ್ 3 ಒಂದಲ್ಲೇ 3. ಹಾಗಾದ್ರೆ ಇಂಟು ಮಾಡಿದ್ರು ಒಂದೇ. ಓಕೆ, 47 ಪ್ಲಸ್ 100 ಬ್ರಾಕೆಟ್ ಇಂದ ಹೊರಗಡೆ ಬಂದ್ವಿ. ಪ್ಲಸ್ ಗೆ ಪ್ಲಸ್ 75 ಬೈ, ಈಗ ಇಂಟು ಐತಂದ್ರೆ ಇವೆರಡನ್ನ ಕಡ್ತಾ ಹೊಡಿಬಹುದಲ್ಲ. 15 ಬಗ್ಗೆ 75 ಬರ್ತದ. 15 ಒಂದೇ 15 5. ನೆಕ್ಸ್ಟ್ 4 ಮತ್ತು 108 ಕಡ್ತಾ ಹೋಗ್ತದ. 4 ಒಂದೇ 4 2 ಉಳಿತು 28 ಆಯ್ತು. 4 7 28. ಓಕೆ, ಆಗ 27 5 135 ಡಿವೈಡೆಡ್ ಬೈ 1 ಇರ್ತದೆ. ಏನಿಲ್ಲ ಅಂದ್ರ 1 ಇರ್ತದ. ನೆಕ್ಸ್ಟ್ ಇವಾಗ ಲಸ ತಗೋಬೇಕು. ಮತ್ತೆ ಪ್ಲಸ್ ಬಂತಲ್ಲ, 3 ಮತ್ತು 1 ಲಸ 3 ಆಗ್ತದ. 3 ಒಂದಲ್ಲೇ 3 1 3 3 147 ಒಂದೇ 147 ಪ್ಲಸ್ ಗೆ ಪ್ಲಸ್ 135 ಇಂಟು 3 ಮಾಡ್ಬೇಕು. ನೋಡ್ರಿ 3 5 15 3 3 9 1 10 1 ಕ್ಯಾರಿ 0 3 ಒಂದಲ್ಲೇ 3 1 4 405 147ಕ್ಕೆ 405 4 ಕೂಡಿಸ್ರಿ. 5 ಪ್ಲಸ್ 7 12 1 ಕ್ಯಾರಿ 0 ಪ್ಲಸ್ 4 4 ಪ್ಲಸ್ 1 5 4 ಪ್ಲಸ್ 1 5 ಡಿವೈಡೆಡ್ ಬೈ 3. ಓಕೆ, ಈ ಕಡ್ತಾ ಹೋಗ್ತದ ನೋಡ್ಕೋಬೇಕು. 5 5 10 10 2 12 ಅಂದ್ರೆ 3ರ ಮಧ್ಯದಲ್ಲಿ ಭಾಗ ಆಗ್ತದ. 3 ಒಂದೇ 3 ಒಂದೇ 3 2 ಆಯ್ತು 25 ಆಯ್ತು. 3 8 24. ನೆಕ್ಸ್ಟ್ 1 ಉಳಿತು 3 4 12. ಆನ್ಸರ್ ಬಂತು 184 ನಮ್ಮ ಉತ್ತರ. ನೆಕ್ಸ್ಟ್ ಮುಂದಿನ ಲೆಕ್ಕ ಏನೈತಿ ನೋಡ್ರಿ, ಮತ್ತ ಪೂರ್ಣಾಂಕದಾಗ ಐತಿ. ಫಸ್ಟ್ ಸ್ಟೆಪ್ ಏನಾಗಾದ್ರೆ ಪೂರ್ಣಾಂಕ ಇರೋದನ್ನ ಫಸ್ಟ್ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಕೊಳ್ಳೋದು. ಓಕೆ, ಹಾಗಾದ್ರೆ ಪರಿವರ್ತನೆ ಮಾಡೋಣ. 4 ಪೂರ್ಣಾಂಕ 6 ಬೈ 8 ಇದ್ದದ್ದು 8 ನಾಲ್ಕಲೆ 32 ಪ್ಲಸ್ 6 38 ಬೈ 8 ಮೈನಸ್ 3 3 ಪುಷ್ಪವರ್ಣಕ್ಕೆ ಪುಷ್ಪವರ್ಣ 3 3 9 1 10 ಬೈ 3. ಓಕೆ, ನೆಕ್ಸ್ಟ್ ಪ್ಲಸ್ ಗೆ ಪ್ಲಸ್ 2 ಕಾಮನ್ ಬ್ರಾಕೆಟ್ 2 4 1 5 ಬೈ 2 ಮೈನಸ್ 4 ಒಂದಲ್ಲೇ 4 1 5 ಬೈ 4 ಬ್ರಾಕೆಟ್ ಕ್ಲೋಸ್ ಪುಷ್ಪವರ್ಣ ಕ್ಲೋಸ್. ನೆಕ್ಸ್ಟ್ ಮುಂದಿನ ಸ್ಟೆಪ್ ಏನಾಗಾದ್ರೆ ಬ್ರಾಕೆಟ್ ಅನ್ನ ಬಿಡಿಸ್ಕೋಬೇಕು. ಉಳಿದಿದ್ದನ್ನ ಹಂಗ ಬರ್ಕೊಂತ ಹೋಗೋಣ. ಮೈನಸ್ ಪುಷ್ಪವರ್ಣ 10 ಬೈ 3 ಪ್ಲಸ್ 2 ಮತ್ತು 4 ಲಸ ಡೈರೆಕ್ಟ್ ಆಗಿ ಇಲ್ಲಿ ಬ್ರಾಕೆಟ್ ತೆಗೆದುಬಿಡೋಣ. 4 2 2 4 1 5 2 5 ಒಂದಲ್ಲೇ 10 5 ಐತಂದ್ರೆ 5 ಬೈ ಪುಷ್ಪವರ್ಣ ಕ್ಲೋಸ್. ಕಾಮನ್ ಬ್ರಾಕೆಟ್ ಹೋಗ್ಬಿಡುತ್ತೆ, ನಮಗೆ ಆನ್ಸರ್ ಬಂತಲ್ಲಿ. ಓಕೆ, ನೆಕ್ಸ್ಟ್ 38 ಬೈ 8 ಮೈನಸ್ ಇವಾಗ ಲಸ ತೆಗಿಬೇಕು ಪುಷ್ಪವರ್ಣದೊಳಗಡೆ. ಡೈರೆಕ್ಟ್ 3 ಮತ್ತು 4 ಲಸ 12 3 ಎಸ್ಲೆ 12 4 ಎಸ್ಲೆ 12 4 4 ಪ್ಲಸ್ ಗೆ ಪ್ಲಸ್ 5 3 40 ಪ್ಲಸ್ 15 55. ನೆಕ್ಸ್ಟ್ ಸ್ಟೆಪ್ ಏನಾಗಾದ್ರೆ
ಮುಂದಿನ ಸ್ಟೆಪ್ ಏನು ಮೈನಸ್ ಮಾಡಬೇಕು. ಮೈನಸ್ ಮಾಡಬೇಕಾದ್ರೆ ಛೇದದಲ್ಲಿ ಇರೋದನ್ನ ಏನ್ ಮಾಡ್ಬೇಕು 8 ಮತ್ತು 12 ಲಸ ಎಷ್ಟು ಬರ್ತದೆ ನೋಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ 8 12 ಯಾವ ಮಗ್ಗಿಲಿ ಹೋಗ್ತಾವ 4ರ ಮಗ್ಗಿಲಿ ಹೋಗ್ತಾವ. 4 2 8 4 3 ಮತ್ತೆ 2 3 ಹೋಗಲ್ಲ ಅಂದ್ರೆ ಇಂಟು ಮಾಡಿಬಿಡ್ರಿ. 2 3 6 6 4 24 ಲಸ ಬಂತು. ಎಲ್ಲರೂ ತಪ್ಪಾಗಿರೋದಿಲ್ಲ ನೋಡ್ರಿ. ಓಕೆ, ಹಾಗಾದ್ರೆ 8 ಎಷ್ಟು 24 12 ಎಷ್ಟು 24 12 2 38 3 3 8 24 2 ಕ್ಯಾರಿ 4 3 3 92 92 11 ಮೈನಸ್ 55 2 110 114 110 ಕಳೆದು ಬಿಡ್ರಿ. 4 4 ಮತ್ತು 24 ಯಾವ ಮಗ್ಗಿಲಿ ಹೋಗ್ತದ 4 ಮಗ್ಗಿಲಿ ಹೋಗ್ತದ 4 1 ಫೈನಲ್ ಆನ್ಸರ್ ಬಂತು ಎಷ್ಟು. ಇದು ಶುದ್ಧ ಸಮಭಿನ್ನ ರಾಶಿ ಐತಂದ್ರ ಹಂಗೆ ಬಿಟ್ಟು ಬಿಡಬೇಕು. ನೆಕ್ಸ್ಟ್ ಮೂರನೇ ಲೆಕ್ಕ ಇಲ್ಲೇ ನೋಡ್ರಿ. ಇದನ್ನ ಇಲ್ಲೇ ಕಡ್ತ ಹೊಡಿಬಹುದು. ಫಸ್ಟ್ ಅಲ್ಲೇ ಕಡ್ತ ಹೊಡಿಯೋಣ. ಓಕೆ, 25 ಮಗ್ಗಿಲಿ 50 ಐತಲ್ಲ 500 ಐತೆ 50 ಐತೆ. 25 1 25 25 2 50 ಸೊನ್ನೆಗೆ 0. ನೆಕ್ಸ್ಟ್ 4ರ ಮಗ್ಗಿಯಲ್ಲಿ ಹೋಗ್ತದ 37 ಮಗ್ಗಿ. ಈಗ ತಗೋಬೇಡ್ರಿ, ಇಲ್ಲಿ ಸಿಂಪಲ್ ತೋರಿಸ್ತೇನೆ. 4 4 16 4 5 20. ನೆಕ್ಸ್ಟ್ 5 5ರಿಂದ ಕೊನೆಗೊಂಡಂತೆ 5 ಕರ್ತ ಹೋಗ್ತದ. 5 1 5 5 3 15 3 ಉಳಿತು 5 7 35 37 ಕ್ಯಾನ್ಸರ್. ನೋಡ್ರಿ ಮ್ಯಾಗ ಅಂಶದಲ್ಲಿ 1 1 1 4 4 ಛೇದದಲ್ಲಿ ನೋಡ್ರಿ 1 1 1. ಈಗ 1 ಛೇದದಲ್ಲಿ ಬರೆದ್ರು ನಡೀತದ ಬಿಟ್ಟರು ನಡೀತದ. ಹಾಗಾದ್ರೆ ಫೈನಲ್ ಆನ್ಸರ್ ಎಷ್ಟು ಬಂತು 4 ಬಂತು. ಅರ್ಥ ಆಯ್ತಾ?